ರಾಜಧಾನಿ ಬೆಂಗಳೂರಿನಲ್ಲಿ ಕಿಲ್ಲರ್ ಕಸದ ಒಂದು ಲಾರಿಗೆ ಇಬ್ಬರು ಯುವಕ ಯುವತಿಯರು ಬಲಿಯ. ಬೆಂಗಳೂರಿನಲ್ಲಿ ಕಿಲ್ಲರ್ ಕಸದ ಲಾರಿಗೆ ಇಬ್ಬರು ಟೆಕ್ಕಿಗಳು ಬಲಿಯಾಗಿರೋದು. ಬಿಬಿಎಂಪಿ ಕಸದ ಲಾರಿ ಡಿಕ್ಕಿಯಾಗಿ ಪ್ರಶಾಂತ್ ಮತ್ತು ಶಿಲ್ಪಾ ಎನ್ನುವ ಟೆಕ್ಕಿಗಳು ಸಾವನ್ನಪ್ಪಿದ್ದಾರೆ. ಕೆಆರ್ ಸರ್ಕಲ್ ಬಳಿ ರಾತ್ರಿ 8:48 ಸುಮಾರಿಗೆ ನಡೆದಿರುವಂತಹ ಘಟನೆ. ಅಪಘಾತದ ಬಳಿಕ ಬಿಬಿಎಂಪಿಯ ಕಸದ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಲಾರಿ ಡಿಕ್ಕಿಯಾದ ರಭಸಕ್ಕೆ ಕೆಳಗೆ ಬಿದ್ದ ಬೈಕ್ ಸವಾರರು. ಈ ವೇಳೆ ಇಬ್ಬರ ಮೇಲೂ ಕೂಡ ಬಿಬಿಎಂಪಿಯ ಕಸದ ಲಾರಿ ಹರಿದಿದೆ. ಆಸ್ಪತ್ರೆಗೆ ಸಾಗಿಸುವಾಗ ಆ ಒಂದು ಪ್ರಯತ್ನ ಕೂಡ ಆಯಿತು, ಆದರೆ ಮಾರ್ಗ ಮಧ್ಯೆ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ನೋಡಿ, ನೀವೀಗ ಫೋಟೋದಲ್ಲಿ ನೋಡ್ತಿರುವಂಥದ್ದು ಒಂದು ಈ ಫೋಟೋ ಪ್ರಶಾಂತ್, ಹಾಗೇನೆ ಮತ್ತೊಬ್ಬರು ಶಿಲ್ಪಾ. ಇನ್ನೊಂದು ಕಡೆ ಅಪಘಾತ ಎಸಗಿದಂಥ ಬಿಬಿಎಂಪಿಯ ಲಾರಿ ಏನು ಅಪಘಾತ ಆಗಿರುವಂಥ ಸ್ಪಾಟ್ನಲ್ಲಿ. ಸೊ ನಂತರ ಅಲ್ಲಿಂದ ಚಾಲಕ ಪರಾರಿಯಾಗಿದ್ದಾನೆ. ಇದೇ ಲಾರಿಯ ಟೈರ್ ಅಡಿಗೆ ಸಿಲುಕಿ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಸೊ ಬೈಕೆ ಕಸದ ಲಾರಿ ಡಿಕ್ಕಿಯಾಗಿ ಅದಾದ ಮೇಲೆ ಅವರ ಮೇಲೆ ಈ ಲಾರಿ ಹರಿದಿದೆ ಅಂತ ಗೊತ್ತಾಗಿದೆ. ಸೊ ಮೃತರಿಬ್ಬರು ಕೂಡ ಒಂದು ಕಡೆ ಪ್ರಶಾಂತ್, ಇಬ್ಬರು ಕೂಡ ಟೆಕ್ಕಿಗಳು, ಹಾಗೇನೆ ಶಿಲ್ಪಾ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಹುಟ್ಟಿದ ಆಸ್ಪತ್ರೆಯಲ್ಲೇ ಜೀವ ಬಿಟ್ಟಂತ ಪ್ರಶಾಂತ್, ಸೇಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಪ್ರಶಾಂತ್ ಕೊನೆಯುಸಿರೆಳೆದಿದ್ದಾರೆ. TCS ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ಬರು ಕೂಡ. ಆಂಧ್ರ ಮೂಲದ ಯುವತಿ ಬಯನ್ನಗಾರಿ ಶಿಲ್ಪಾ, 27 ವರ್ಷ, ಜೀವನ ಕಟ್ಕೊಳ್ಬೇಕು ಅಂತ IT ಯಲ್ಲಿ ಕೆಲಸ ಮಾಡ್ತಿದ್ರಲ್ಲಿ TCS ಕಂಪನಿಯಲ್ಲಿ. ಆದರೆ ನಿನ್ನೆ ನಡೆದಂಥ ಘಟನೆ ಇದೆಯಲ್ಲ, 8:45 ಅಷ್ಟೊತ್ತಿಗೆ ಬಾಣಸವಾಡಿ ಮೂಲದ ಯುವಕ ಪ್ರಶಾಂತ್ ಸಾವನ್ನಪ್ಪಿದ್ದಾರೆ. PGಯಲ್ಲಿ ವಾಸಿಸ್ತಾ ಇದ್ರು ಯುವತಿ ಶಿಲ್ಪಾ. ಊಟಕ್ಕೆ ಅಂತ ಇಬ್ಬರು ಕೂಡ ಹೊರಗಡೆ ಬಂದಾಗ ಈ ಅಪಘಾತ ನಡೆದಿದೆ. ಸೊ ಪ್ರಶಾಂತ್ ಮತ್ತು ಶಿಲ್ಪಾ ಇಬ್ಬರು ಕೂಡ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕಸದ ಲಾರಿ ಚಾಲಕ ಅಪಘಾತ ಎಸಗಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸದ್ಯ ಮೃತದೇಹ ಬೌರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಿಬಿಎಂಪಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ. ಅವರು ನನ್ನ ಮಗ ಅವ್ರ ಫ್ರೆಂಡ್ ತೀರೋಗಿದ್ದಾರೆ ಇಬ್ಬರು. ಇಲ್ಲಿ ಬಂದೆ, ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ, ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು, ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಪೊಲೀಸರು ಫೋನ್ ಮಾಡಿದ್ರು, ಈ ಥರ ನಿನ್ನ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಅಮ್ಮನಿಗೆ ಜಾಸ್ತಿ ಏಟ್ ಬಿದ್ದೆ ಅಂದರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ, ಏನು ಇತ್ತ ಅಂತ ಕೇಳಿದರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ಲಿದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು, ಇಲ್ಲ ಮೂವರು ಕತ್ತು ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವ್ನು ಬೇಕು, ಆ ಗಾಡಿ ಸ್ಟೇಷನ್ ಬರಬೇಕು. ಏನಂತ ನಿಜ, ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು. ಅವ್ರ ಫ್ರೆಂಡ್ ಇಬ್ಬರು, ಹೌದು, ಇಬ್ಬರು ಏನು ಲಂಚ್ಗೇನು ಹೋಗಿದ್ದಾರೆ, ಇಬ್ಬರು ತೀರೋಗಿದ್ದಾರೆ. BBMP ಗಾಡಿ ಹೆಂಗೆ ಬಂದು ಅಷ್ಟು ಕರೆಕ್ಟಾಗಿ ಹೊಡಿತದೆ. ನನಗೆ ನ್ಯಾಯ ಬೇಕು, ನಾನಂತೂ ಬಿಡಲ್ಲ. BBMP ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ. ಅವರು ನನ್ನ ಮಗ ಅವ್ರ ಫ್ರೆಂಡ್ ತೀರೋಗಿದ್ದಾರೆ ಇಬ್ಬರು. ಇನ್ನು ಈ ಘಟನೆ ಬಗ್ಗೆ ರಾಜಪ್ಪ, ನಮ್ಮ ಪ್ರತಿನಿಧಿ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ರಾಜಪ್ಪ, ನಿಜಕ್ಕೂ ಬಹಳ ದುರದೃಷ್ಟಕರ ಘಟನೆ ಇದು. ಇಬ್ಬರು ಯುವ ಟೆಕ್ಕಿಗಳು ಸಾವನ್ನಪ್ಪಿರೋದು. ಎಷ್ಟೊತ್ತಿಗೆ ಆಯ್ತು ಇದು ಎಕ್ಸಾಕ್ಟ್ಲಿ? ಎಲ್ಲಿಂದ ಎಲ್ಲಿಗೆ ಈ ಲಾರಿ ಹೋಗ್ತಾ ಇತ್ತು, ಇವ್ರು ಎಲ್ಲಿಗೆ ಹೋಗ್ತಾ ಇದ್ರು, ಏನು ಮಾಹಿತಿ ಇದೆ ಅಂತ ಈ ಘಟನೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ಬೆಂಗಳೂರಲ್ಲಿ ಕಿಲ್ಲರ್ BBMP ಕಸದ ಲಾರಿಗೆ ಮತ್ತೆರಡು ಜೀವಗಳು ಬಲಿಯಾಗಿರುವಂಥದ್ದು. ಇಬ್ಬರು ಕೂಡ ಒಂದೇ ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಗಳಾಗಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ನಿನ್ನೆ ಭಾನುವಾರ ಇದ್ದಂತಹ ಕಾರಣದಿಂದಾಗಿ ಯುವಕ ಏನು ಬಾಣಸವಾಡಿಯಲ್ಲಿ ಇರ್ತಾನೆ, ಯುವತಿ PGಯಲ್ಲಿ ವಾಸವಿರ್ತಾಳೆ, ಆಂಧ್ರ ಮೂಲದವಳು. ಹಾಗಾಗಿ ಯುವತಿನ ಕರೆದುಕೊಂಡು ಊಟಕ್ಕೆ ಅಂತ ಹೇಳಿ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ಕೂಡ ನಡೆದಿರುವಂಥದ್ದು. ಅಂದರೆ ಯುವಕ ಯುವತಿ ಇದ್ದಂತಹ ಬೈಕ್ ಏನು ಫ್ರೀಡಂ ಪಾರ್ಕ್ ಕಡೆಯಿಂದ KR ಸರ್ಕಲ್ ಮಾರ್ಗವಾಗಿ ಬರ್ತಾ ಇರುತ್ತೆ. ಅದಾದ ನಂತರದಲ್ಲಿ ಈ ಒಂದು ಕಸದ ಲಾರಿ ಏನಿದೆ ಅದು CID ಜಂಕ್ಷನ್ ಏನಿದೆ ಆ ಮಾರ್ಗವಾಗಿ ಬಂದು ಅಲ್ಲಿ ಎಡಕ್ಕೆ ತಿರುವನ್ನು ತೆಗೆದುಕೊಳ್ಳುವಂತಹ ವೇಳೆಯಲ್ಲಿ ಮುಂದೆ ಹೋಗ್ತಾ ಇದ್ದಂತಹ ಹಾಲೆ ಡೇವಿಡ್ಸನ್ ಬೈಕ್ ಏನಿದೆ ಆ ಒಂದು ಬೈಕ್ಗೆ ಡಿಕ್ಕಿ ಆಗುತ್ತೆ. ಆ ಒಂದು ಬೈಕಲ್ಲಿ ಯುವಕ ಪ್ರಶಾಂತ್ ಹಾಗೇನೆ ಯುವತಿ ಶಿಲ್ಪಾ ಇಬ್ಬರು ಕೂಡ ಇರ್ತಾರೆ. ತಕ್ಷಣ ಅವರಿಬ್ರು ಕೂಡ ಎಡಭಾಗಕ್ಕೆ ಬೀಳ್ತಾರೆ. ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಏನು ಕಸದ ಲಾರಿನ ನಿಲ್ಲಿಸಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ಆ ಚಾಲಕನಿಗೆ ಇರೋದಿಲ್ಲ. ಹಾಗಾಗಿ ಆಗ್ಲೂ ಕೂಡ ನಿಲ್ಲಿಸ
ನಿಲ್ಲಿಸುವಂತಹ ಒಂದಿಷ್ಟು ಚಾನ್ಸಸ್ಗಳು ಕೂಡ ಇತ್ತು. ಅದಾಗಿಯೂ ಕೂಡ ಆತ ನಿಲ್ಲಿಸದೆ ಕೆಳಗೆ ಬಿದ್ದಂತಹ ಯುವಕ ಯುವತಿ ಏನಿದ್ದಾರೆ ಸ್ನೇಹಿತರು ಅವರ ಮೇಲೆ ಲಾರಿಯನ್ನು ಹರಿಸ್ತಾನೆ. ಈ ಸಂದರ್ಭದಲ್ಲಿ ಲಾರಿಯ ಟೈರ್ಗೆ ಸಿಲುಕಿ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಸುಮಾರು 100 ಮೀಟರ್ನಷ್ಟು ದೂರದವರೆಗೂ ಕೂಡ ಇಬ್ಬರ ಒಂದು ಮೃತದೇಹವನ್ನ ಆ ಲಾರಿ ಚಾಲಕ ಎಳ್ಕೊಂಡು ಹೋಗಿರುವಂತದ್ದು. ಇಷ್ಟೊಂದು ಅಮಾನವೀಯವಾಗಿ ಇಬ್ಬರು ಕೂಡ ಸಾವನ್ನಪ್ಪಿರುವಂತದ್ದು. ರಾತ್ರಿಯೇ ಅಂದ್ರೆ 8:48 ಸಮಯಕ್ಕೆ ನಡೆದಂತಹ ಈ ಒಂದು ಅಪಘಾತ. ತಕ್ಷಣಕ್ಕೆ ಇಬ್ಬರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಅಂದ್ರೆ ಪಕ್ಕದಲ್ಲಿರುವಂತಹ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸ ಕೂಡ ಮಾಡಲಾಗುತ್ತೆ. ಆದ್ರೆ ಅದಷ್ಟಾಗಲೇ ತಲೆಗೆ ಏಟಾಗಿದ್ದು ಸಾಕಷ್ಟು ರಕ್ತಸ್ರಾವ ಕೂಡ ಕೆಆರ್ ಸರ್ಕಲ್ ಬಳಿ ಆಗಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಯುವಕ ಯುವತಿ ಇಬ್ಬರು ಕೂಡ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಅದಾದ ನಂತರದಲ್ಲಿ ಈಗ ಮೃತದೇಹವನ್ನ ಸದ್ಯಕ್ಕೆ ಬೋರಿಂಗ್ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿರುವಂತದ್ದು. ಅದರ ಗಮನಿಸಬಹುದು ಈಗಾಗಲೇ ಆಂಧ್ರ ಮೂಲದ ಯುವತಿ ಶಿಲ್ಪಾ ಅವರ ಪೋಷಕರು ಕೂಡ ಸದ್ಯಕ್ಕೆ ಬೋರಿಂಗ್ ಆಸ್ಪತ್ರೆಯ ಮುಂಭಾಗಕ್ಕೆ ಬಂದು ತನ್ನ ಮಗಳನ್ನ ಕಲ್ತ್ಕೊಂಡು ತಂದೆ ಕೂಡ ಸದ್ಯಕ್ಕೆ ಕಣ್ಣೀರು ಹಾಕ್ತಿರುವಂತದ್ದು. ಜೊತೆಗೆ ಕುಟುಂಬಸ್ಥರ ಗೋಳು ನಿಜಕ್ಕೂ ಕೂಡ ಹೇಳತೀರಾಗಿದೆ. ಒಂದು ಕಡೆ ಶಿಲ್ಪಾ ಕುಟುಂಬಸ್ಥರಾದ್ರೆ ಮತ್ತೊಂದು ಕಡೆಯಲ್ಲಿ ಪ್ರಶಾಂತ್ ಕುಟುಂಬಸ್ಥರು ಕೂಡ ಇಡೀ ರಾತ್ರಿ ಆಸ್ಪತ್ರೆಯ ಮುಂಭಾಗ ಕಣ್ಣೀರನ್ನು ಹಾಕಿರುವಂತದ್ದು. ಅಂದ್ರೆ ಎತ್ತರಕ್ಕೆ ಬೆಳೆದು ನಿಂತಿದ್ದಂತಹ ಮಕ್ಕಳು ಅಂದ್ರೆ ಪ್ರಶಾಂತ್ಗೆ ಇನ್ನೂ ಕೂಡ 25 ವರ್ಷ, ಜೊತೆಗೆ ಯುವತಿ ಶಿಲ್ಪಾಗೆ ಇನ್ನೂ ಕೂಡ 27 ವರ್ಷ. ಈ ಸಂದರ್ಭದಲ್ಲಿ ಇಬ್ಬರನ್ನ ಕೂಡ ಕಳೆದುಕೊಂಡು ನಿಜಕ್ಕೂ ಕೂಡ ಪೋಷಕರು ಕಂಗಾಲಾಗಿರುವಂಥದ್ದು, ಸಾಕಷ್ಟು ನೋವಲ್ಲೂ ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಅಪಘಾತ ಏನಿದೆ ಇದು ನಿಜಕ್ಕೂ ಕೂಡ ಕಸದ ಲಾರಿಯ ಅಜಾಗರೂಕತೆಯಿಂದ ಅದು ಅನ್ನೋದಂತೂ ಸ್ಪಷ್ಟ. ಅಂದ್ರೆ ಕಸದ ಲಾರಿಯಿಂದ ಇದೇ ಒಂದು ಮೊದಲ ಒಂದು ಘಟನೆ ಅಲ್ಲ. ಇದೇ ರೀತಿಯಾಗಿ ಸಾಕಷ್ಟು ಬಾರಿ ನಿರ್ಲಕ್ಷ್ಯವಾಗಿ ವಾಹನವನ್ನು ಚಾಲನೆ ಮಾಡಿಕೊಂಡು ಅತಿ ವೇಗವಾಗಿ ಮಾಡಿಕೊಂಡು ಸಾಕಷ್ಟು ಜನರನ್ನ ಸಿಲಿಕಾನ್ ಸಿಟಿಯಲ್ಲಿ ಬಲಿ ತೆಗೆದುಕೊಳ್ತಾ ಇರುವಂತದ್ದು. ಈಗ ಮತ್ತೆರಡು ಜೀವ ಬಲಿ ಆಗಿರುವಂತದ್ದು. ಯುವಕ ಯುವತಿ ಇಬ್ರು ಕೂಡ ನಿಜಕ್ಕೂ ಕೂಡ ದುರದೃಷ್ಟಕರ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ರಾಜಪ್ಪ ಮಾಹಿತಿಗಾಗಿ.